ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಳ್ಯದೆಲೆ ಮಹತ್ವ ಗೊತ್ತಾ ನಿಮಗೆ? ಹೇಗೆ ಬೇಕು ಹಾಗೆ ಇಡೋದು, ಬಾಯಿಗೆ ಹಾಕೋದು ಅಲ್ಲ, ಅದಕ್ಕೆ ನಿಯಮ ಇದೆ ನೋಡಿ. ಯಾವ ಯಾವ ದೇವರು ಯಾವ ಭಾಗದಲ್ಲಿ ವಾಸಿಸುತ್ತಾರೆ ನೋಡೋಣ ಬನ್ನಿ. ವೀಳ್ಯದೆಲೆ ಬುಡ ತೊಟ್ಟಿನಲ್ಲಿ ಅಹಂಕಾರ ದೇವತೆ ದರಿದ್ರ ಲಕ್ಷ್ಮಿ ವಾಸವಾಗಿರುತ್ತೆ. ಅದಕ್ಕೆ ಎಲೆ ಅಡಿಕೆ ಹಾಕುವಾಗ ತೊಟ್ಟು ತೆಗೆದು ಹಾಕಬೇಕು ಎಂದು ಹಿರಿಯರು ಹೇಳುತ್ತಾರೆ. ವೀಳ್ಯದೆಲೆ ತುದಿಯಲ್ಲಿ ಮೃತ್ಯು ದೇವತೆ ವಾಸ ಆಗಿರುತ್ತೆ. ಅದಕ್ಕೆ ತುದಿ ತೆಗೆದು ಹಾಕಬೇಕು. ವೀಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀ ದೇವಿ ವಾಸ. ವೀಳ್ಯದೆಲೆ ಎಡಭಾಗದಲ್ಲಿ ಪಾರ್ವತಿ ದೇವಿ ವಾಸ. ವೀಳ್ಯದೆಲೆ ಮಧ್ಯದಲ್ಲಿ ಸರಸ್ವತಿ ದೇವಿ ವಾಸ. ವೀಳ್ಯದೆಲೆ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ. ವೀಳ್ಯದೆಲೆ ಹಿಂಭಾಗದಲ್ಲಿ ಚಂದ್ರ ದೇವತೆ ವಾಸ. ವೀಳ್ಯದೆಲೆ ಎಲ್ಲ ಮೂಲೆಯಲ್ಲಿ ಪರಮೇಶ್ವರ ವಾಸ. ವೀಳ್ಯದೆಲೆ ಮಧ್ಯಭಾಗದಲ್ಲಿ ಮನ್ಮಥನ ವಾಸ. ಇಷ್ಟೆಲ್ಲ ಮಹತ್ವ ಇರುವುದರಿಂದ ವೀಳ್ಯದೆಲೆ ತಾಂಬೂಲಕ್ಕೆ ಮಹತ್ವದ ಸ್ಥಾನ ಇದೆ. ನೈವೇದ್ಯ ಮಾಡುವಾಗ ಪೂರ್ವ ಉತ್ತರ ದಿಕ್ಕಿಗೆ ತುದಿ ಬರುವ ಹಾಗೆ ನೈವೇದ್ಯ ಮಾಡಬೇಕು. ಶುಕ್ರವಾರ ಮಂಗಳವಾರ ವೀಳ್ಯದೆಲೆಯನ್ನು ಆಚೆ ಹಾಕಬಾರದು. ವೀಳ್ಯದೆಲೆಯನ್ನು ಕಸಕ್ಕೆ ಬಿಸಾಕಬಾರದು. ಯಾವುದಾದರೂ ಮರದ ಕೆಳಗೆ ಹಾಕಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.